ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ನಾವು ಒಂದು ನಮ್ಮ ಕರ್ನಾಟಕದಲ್ಲಿ ಬೇಲೂರು ಅಂತ ಒಂದು ಊರಿದೆ. ಅಲ್ಲಿ ಪ್ರಸಿದ್ಧವಾದ ಶಿಲ್ಪಕಲೆಗಳ ಬೀಡು ಬೇಲೂರು, ಹಳೇಬೀಡು ಇವಿದ್ದಾವೆ. ಹಾಗಾಗಿ ನಾನು ಹಳೇಬೀಡಿಗೆ ಬಂದಿದ್ದೀನಿ. ಹಳೇಬೀಡು ತುಂಬ ಅದ್ಭುತವಾದ ದೇವಸ್ಥಾನ. ಹೊಯ್ಸಳ ಕಾಲದ ಒಂದು ರಾಜಧಾನಿ ಅಂತ ಹೇಳ್ತಾರೆ ಹಳೇಬೀಡಿಗೆ. ನಾನು ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ. ನಿಮಗೆ ಈ ಜಾಗದಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಯಾಕೆ ಬಂದಿದ್ದೀನಿ ಅಂತಂದರೆ, ನಾನು ನಮ್ಮ ರಿಲೇಷನ್ ಒಂದು ಮದುವೆ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ನಿಮಗೆಲ್ಲ ತೋರಿಸ್ತೀನಿ. ಇಲ್ಲಿ ಹಳೇಬೀಡಲ್ಲಿ ಏನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ, ಇಲ್ಲಿ ಪೋಸ್ಟ್ ಆಫೀಸ್ ಇತ್ತು. ಹಾಗೆ ನನ್ನ ಫ್ರೆಂಡು ಶ್ರೀನಿವಾಸ್ ಅಂತ, ನಾನು ಅವನು ತುಂಬ ದೋಸ್ತಿಗಳು. ಹಾಗಾಗಿ ಎಲ್ಲ ತೋರಿಸ್ತೀನಿ ನಿಮಗೆ ಏನೆಲ್ಲ ಇದೆ ಹಳೇಬೀಡಲ್ಲಿ ಅಂತ. ಬೆಳಿಗ್ಗೆ ವೀಡಿಯೋ ಮಾಡಿದ್ದು ನಾನು. ಹಾಗೆ ಒಂದು ರೌಂಡು ಬಂದು ನೋಡೋಣ ಅಂತ ಬಂದೆ. ಹಳೇಬೀಡು ಸರ್ಕಲ್ ಇದೆ, ಒಂದು ಅದ್ಭುತವಾದ ಸರ್ಕಲ್ ಇದೆ ನೋಡಿ. ಅದು ಚೆನ್ನಾಗಿದೆ, ರೋಡೆಲ್ಲ ರೆಡಿ ಮಾಡ್ತವ್ರೆ. ಸರ್ಕಲಲ್ಲಿ ಒಂದು ಹೊಯ್ಸಳರ ಒಂದು ಅದ್ಭುತವಾದ ಚಿತ್ರ ಇದೆ, ಅದೆಲ್ಲ ನೋಡ್ಬೋದು. ನನ್ನ ಫ್ರೆಂಡ್ ಶ್ರೀನಿವಾಸ್ ಅಂತ ನೋಡಿ, ನಾನು ಅವನು ಭಾರಿ ತುಂಬ ದೋಸ್ತು. ಅದೆಲ್ಲ ತೋರಿಸ್ತೀನಿ. ಹಾಗೆ ಇಲ್ಲಿ ಸೈಡಲ್ಲಿ ಒಂದು ಹಳೆಯ ಕಾಲದ ವಸ್ತು ಉಪಯೋಗಿಸ್ತಾರೆ ನಮ್ಮ ಹಳ್ಳಿಯಲ್ಲಿ, ಆ ಥರದ್ದು ಕೂಡ ಇತ್ತು. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಬನ್ನಿ ತೋರಿಸ್ತೀನಿ ಅದೇನು ಅಂತ. ನೋಡಿ, ಇವೆ ಕಾಯಿ ಸುಲಿಯೋದು, ಹಾಗೆ ಗುಂಡಿ ಬಗೆಯೋದು. ಹಾಗೆ ಊರಲ್ಲೆಲ್ಲ ನಾವು ಹೊಲದಾಗೆ ರಾಗಿ ಕೊಯ್ದರೆ ಜೋಳ ಎಲ್ಲ ಒಂದು ವಸ್ತುಗಳಿದ್ದಾವೆ, ಅವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಕುಡ್ಲು, ಗುದ್ಲಿ, ಪಿಕಾಸಿ, ಹಾರೆ, ಮರ, ಮತ್ತು ಹತ್ಕುಂಟೆ, ಎಡೆಕುಂಟಿಗೆ 10 ಕುಂಟಿಗೆ ಬ್ಲೇಡ್ಗಳು ಎಲ್ಲ ಇದ್ದಾವೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಈ ಒಂದು ನನಗೆ ಸೈಡಲ್ಲಿ ಇಟ್ಟಿದ್ರು ಬೆಳಿಗ್ಗೆನೆ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇವೆಲ್ಲ. ನೋಡಿ, ನಾವು ನೋಡಿ ಅಲ್ಲಿ
ಹಳೇಬೀಡು ಸ್ವಲ್ಪ ಪರಿಚಯ ಮಾಡಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ, ಏನೆಲ್ಲ ಇದೆ ಇದ್ರ ಬಗ್ಗೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಕರ್ನಾಟಕದ ದೇವಾಲಯದ ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಹಳೇಬೀಡು ಮತ್ತೊಂದು ಹೆಗ್ಗುರುತು ಆಗಿದೆ. ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಈ ನಗರದ ಹೆಸರು ಹಳೆಯ ನಗರ ಎಂದರ್ಥ. ಈ ನಗರವು 12ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮತ್ತು ಅದರಿಂದ ವಾಸ್ತುಶಿಲ್ಪದ ಅದ್ಭುತಗಳ ನಿಧಿಯಾಗಿದೆ. ಈ ನಗರದ ಪ್ರಮುಖ ದೇವಾಲಯಗಳೆಂದರೆ ಹೊಯ್ಸಳರ ದೇವಸ್ಥಾನ ಮತ್ತು ಕೇದಾರೇಶ್ವರ ದೇವಸ್ಥಾನ. ಈ ಎರಡು ದೇವಾಲಯಗಳು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುತ್ತವೆ. ಸರೋವರದ ದಡದಲ್ಲಿ ನೆಲೆಗೊಂಡಿರುವ ಹಳೇಬೀಡು ದೇವಾಲಯದ ಸಂಕೀರ್ಣವು ತನ್ನ ಪ್ರಶಾಂತವಾದ ವಾತಾವರಣ ಮತ್ತು ಸುತ್ತಲೂ ಹಚ್ಚ ಹಸಿರಿನಿಂದ ಸುಂದರ ಮತ್ತು ಪವಿತ್ರವಾಗಿದೆ. ದೇವಾಲಯದ ಸಂಕೀರ್ಣವನ್ನು ಸಂಪೂರ್ಣವಾಗಿ ನಿರ್ವಹಿಸಲಾಗಿದೆ ಮತ್ತು ಅದರಿಂದ ಮಳೆಗಾಲದಲ್ಲಿಯೂ ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿದೆ. ಹಳೇಬೀಡು ದೇವಾಲಯಗಳನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ರಕ್ಷಿಸುತ್ತದೆ. ಹೊಯ್ಸಳೇಶ್ವರ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು, ಕೇದಾರೇಶ್ವರ ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲು ಪ್ರಸ್ತಾಪಿಸಲಾಗಿದೆ. ಅದ್ಭುತವಾದ ಶಿಲ್ಪವನ್ನು ನೋಡುವುದಕ್ಕೆ ಕಣ್ಮನ ಸೆಳೆಯುವಂತೆ ಕಾಣುವ ಈ ಹಳೇಬೀಡು ಎಷ್ಟು ನೋಡಿದರೂ ಕಣ್ತುಂಬಿಕೊಳ್ಳುವಂತೆ ಕಾಣುತ್ತದೆ. ಫ್ರೆಂಡ್ಸ್, ಈ ಒಂದು ಶಿಲ್ಪ ಕಲೆಗಳನ್ನು ನೋಡುತ್ತಾ ಈ ಒಂದು ದೇವಸ್ಥಾನದ ವೈಭವವನ್ನು ಇನ್ನೂ ಹೆಚ್ಚು ಎಲ್ಲರೂ ಬಂದು ನೋಡಿ ಈ ಸ್ಥಳವನ್ನು ಅದ್ಭುತವಾಗಿ ಕಾಣುವಂತೆ ಕಾಣುತ್ತದೆ. ನೋಡಿ, ಈ ಒಂದು ಶಿಲ್ಪಕಲೆಗಳು ಅದ್ಭುತ ಶೈಲಿಯಾಗಿ ಕಾಣುವ ಈ ಒಂದು ನಮ್ಮ ಹಳೇಬೀಡಿನ ಅದ್ಭುತ ಶಿಲ್ಪಕಲೆಗಳ ಬೀಡಾಗಿ ಕಾಣುವ ನಮಗೆಲ್ಲರಿಗೂ ಸಂತೋಷವು ತರುತ್ತದೆ. ಈ ಒಂದು ಜಾಗಕ್ಕೆ ಬಂದರೆ ಮನಸ್ಸನ್ನು ಸಮೃದ್ಧಿ ಮಾಡಿಕೊಳ್ಳುವಂತೆ ಕಾಣುತ್ತದೆ. ಬನ್ನಿ ಫ್ರೆಂಡ್ಸ್, ಈ ಒಂದು ಅದ್ಭುತವಾದ ದೇವಸ್ಥಾನವನ್ನು ಇನ್ನೂ ನಿಮಗೆ ತೋರಿಸ್ತೀನಿ. ಎಷ್ಟು ಸುಂದರವಾಗಿ, ಎಷ್ಟು ಪ್ರಶಾಂತವಾಗಿ, ಎಷ್ಟು ತಂಪಾಗಿ, ಎಷ್ಟು ಕಣ್ಮನ ಸೆಳೆಯುವ ಹಸಿರಿನ ವಾತಾವರಣವು ನಮಗೆಲ್ಲರಿಗೂ ಗೋಚರವಂತೆ ಕಾಣುತ್ತದೆ. ಫ್ರೆಂಡ್ಸ್, ಎಷ್ಟು ನೋಡಿದರೂ ಸಾಲದು. ನಿಮ್ಮೆಲ್ಲರ ಶಿಲ್ಪಕಲೆಯ ನಮ್ಮ ನಾಡು ಕರುನಾಡು, ನಮ್ಮ ಅದ್ಭುತವಾದ ಕರ್ನಾಟಕದ ಶಿಲ್ಪಕಲೆಗಳ ಬೇಲೂರು ಹಳೇಬೀಡಿನ ಈ ಒಂದು ಅದ್ಭುತವಾದ ಶಿಲ್ಪವನ್ನು ನೋಡುತ್ತಾ ನಾವೆಲ್ಲರೂ ಸಂತೋಷವಾಗಿ ನಮ್ಮ ಮನಸ್ಸಿನಲ್ಲಿ ಅದ್ಭುತವಾದ ಒಂದು ಶಕ್ತಿ ಪವಾಡವಂತೆ ಈ ಒಂದು ಜಾಗಕ್ಕೆ ಬಂದರೆ ನಮಗೆ ಮನಸ್ತೃಪ್ತಿಯಾಗುತ್ತದೆ. ಫ್ರೆಂಡ್ಸ್, ಬನ್ನಿ ಈ ಒಂದು ದೇವರನ್ನು ಕಣ್ತುಂಬಿಕೊಳ್ಳೋಣ. ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಅದ್ಭುತವಾದ ಶಿಲಾ ಶಾಸನಗಳು, ಕಂಬಗಳು ಎಷ್ಟು ನೋಡಿದರೂ ಸಾಲದು. ಫ್ರೆಂಡ್ಸ್, ಈ ಒಂದು ದೇವಸ್ಥಾನ ನನಗೆ ತುಂಬ ಇಷ್ಟವಾಯಿತು. ಈ ಒಂದು ದೇವಸ್ಥಾನ ನಾನು ಸುಮಾರು ಚಿಕ್ಕ ಹುಡುಗನಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೆ. ನೋಡಿ, ಬಸವಣ್ಣ, ಅದ್ಭುತವಾದ ಬಸವಣ್ಣ ಎಷ್ಟು ನೋಡಿದರೂ ಸಾಲದು. ನಮ್ಮ ಹಳೇಬೀಡಿನ ವೈಭವವನ್ನು ಫ್ರೆಂಡ್ಸ್ ನೀವು ಕೂಡ ಬನ್ನಿ, ನಮ್ಮ ಈ ಒಂದು ಹಳೇಬೀಡಿನ ದೇವರನ್ನು ಕಣ್ತುಂಬಿಕೊಳ್ಳೋಣ. ಆಗಿನ ಕಾಲದ ವಸ್ತುಗಳನ್ನು, ಆಗಿನ ಕಾಲದ ಶಿಲ್ಪಗಳನ್ನು, ಆಗಿನ ಕಾಲದ
ಸ್ವಚ್ಛವಾದ ಗುಡಿಯನ್ನು ಕಣ್ತುಂಬಿಕೊಳ್ಳೋಣ ಫ್ರೆಂಡ್ಸ್. ಇದು ನಮ್ಮ ಕರ್ನಾಟಕದ ಹಳೇಬೀಡಿನ ಒಂದು ಅದ್ಭುತವಾದ ದೇವಸ್ಥಾನ ಕಣ್ತುಂಬಿಕೊಳ್ಳುವಂತೆ ಕಾಣುತ್ತದೆ ಫ್ರೆಂಡ್ಸ್. ನಿನ್ನೂ ಮುಂದೆ ಹೋದರೆ ನಿನ್ನೂ ಅದ್ಭುತವಾದ ಈ ಒಂದು ದೇವಸ್ಥಾನಕ್ಕೆ ಬೆರಗು ಕೊಡುವಂತೆ ಕಾಣುತ್ತದೆ ಫ್ರೆಂಡ್ಸ್. ಈಗ ಎಷ್ಟು ಸ್ವಚ್ಛವಾಗಿದೆ ಅಂದರೆ, ಎಷ್ಟು ನಿಶ್ಚಲವಾಗಿದೆ ಅಂದರೆ ಈ ಒಂದು ನಮ್ಮ ದೇವಸ್ಥಾನ ನಾವೆಲ್ಲರೂ ಕಣ್ತುಂಬಿಕೊಳ್ಳುವಂತೆ ಕಾಣುತ್ತದೆ ಫ್ರೆಂಡ್ಸ್. ಎಷ್ಟು ನೋಡಿದರೂ ಸಾಲದು ನಮ್ಮ ಈ ಒಂದು ಹಳೇಬೀಡಿನ ದೇವಸ್ಥಾನ ದೇವರುಗಳನ್ನು ಕಣ್ತುಂಬಿಕೊಳ್ಳಿ ಫ್ರೆಂಡ್ಸ್. ನೀವೆಲ್ಲರೂ ಈ ಶಿಲ್ಪಕಲೆಗಳು, ಈ ಹಸಿರಿನ ವಾತಾವರಣಗಳು ಎಷ್ಟು ನೋಡಿದರೂ ಸಾಲದು ಸಾಲದು ಸಾಲದು. ಹಸಿರಿನ ವಾತಾವರಣ, ಗುಡಿಯ ಒಂದು ಅದ್ಭುತವಾದ ವೈಭವ, ಈ ವಾತಾವರಣ, ಈ ಒಂದು ಜಾಗಕ್ಕೆ ಬಂದರೆ ಎಲ್ಲರೂ ನರ್ತಿಸುವಂತೆ, ಎಲ್ಲರೂ ನರ್ತನ ಮಾಡುವಂತೆ ಕಾಣುವ ಈ ಒಂದು ಹಳೇಬೀಡಿನ ಸುಂದರವಾದ ಹಸಿರಿನ ವಾತಾವರಣ ಇಲ್ಲೇ ನೋಡುತ್ತಾ ಮೈಮರೆತು ಕೂಳುವಂತೆ ಕಾಣುತ್ತದೆ ಫ್ರೆಂಡ್ಸ್. ಬನ್ನಿ ನೋಡೋಣ ಇನ್ನೂ ಅದ್ಭುತವಾದ ಕಲಾಕೃತಿ, ಕಲಾ ವೈಭವವನ್ನು ನೋಡುತ್ತಾ ಸವಿಯೋಣ ಫ್ರೆಂಡ್ಸ್. ನನ್ನ ಚಾನಲ್ SK ಹರಿಸಮುದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ನಾವೆಲ್ಲರೂ ಫ್ಯಾಮಿಲಿಯ ಸಮೇತವಾಗಿ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಮ್ಮ ಸಮೇತವಾದ ಫ್ಯಾಮಿಲಿಯನ್ನು ನೋಡೋಣ. ಹಾಂ, ಏನಪ್ಪ ಯಾತಕ್ಕೆ ಬಂದಿರೋದು ನೀವೆಲ್ಲ? ಯಾತಕ್ಕೆ ಬಂದಿದ್ದೀರಾ? ಹಾಂ ಹಾಂ ಹಾಂ. ಹಳೇಬೀಡು ಫೇಮಸ್ಸು, ಹೆಂಗೆ ಫೇಮಸ್ ಆಗಿದೆ ಇದು? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್ ಬಾಯ್, ಸಿ ಯು, ಟಾಟಾ. ಈ ಒಂದು ಹಳೇಬೀಡು ತುಂಬ ಅದ್ಭುತವಾಗಿದೆ ಚಿತ್ರೀಕರಿಸಿದ್ದೀನಿ ಅಂದರೆ ಎಲ್ಲರೂ ನಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ನಮಸ್ಕಾರಗಳು.